ರಾಜ್ಕುಮಾರ ಚಿತ್ರದ ನಿರ್ದೇಶಕ ಸಂತೋಷ್ ಆನಂದರಾಮ್ ಮತ್ತು ನಿರ್ಮಾಪಕ ಕಾರ್ತಿಕ್ ಗೌಡ ಇತ್ತೀಚೆಗಷ್ಟೇ ಹೈದರಾಬಾದ್ಗೆ ಹೋಗಿದ್ರು. ಅಲ್ಲಿ ನಿರ್ದೇಶಕ ರಾಜಮೌಳಿನ ಭೇಟಿ ಮಾಡಿರುವ ಫೋಟೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅಷ್ಟಕ್ಕೂ ಸಂತೋಷ್ ಮತ್ತು ಕಾರ್ತಿಕ್ ಹೈದರಾಬಾದ್ಗೆ ಯಾಕೆ ಹೋಗಿದ್ರು ಎಂಬುದು ಸಾಕಷ್ಟು ಚರ್ಚೆಯಾಗ್ತಿದೆ. ಈ ಬಗ್ಗೆ ಇಬ್ಬರು ಕೂಡ ಸಣ್ಣ ಸುಳಿವು ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ರಾಜ್ಕುಮಾರ ಮೇಕರ್ಸ್ ಹೈದರಾಬಾದ್ಗೆ ಹೋಗಿದ್ದರ ಗುಟ್ಟು ಈಗ ರಟ್ಟಾಗಿದೆ. ಇದು ಪುನೀತ್ ಅಭಿಮಾನಿಗಳ ಪಾಲಿಗೆ ಗುಡ್ ನ್ಯೂಸ್ ಆಗಿದ್ರೂ ಸ್ಯಾಂಡಲ್ವುಡ್ಗೂ ಸಂಭ್ರಮದ ವಿಷಯವೇ ಸರಿ. ಯಾಕೆ ಅಂತ ಕೇಳ್ತೀರಾ? ಉತ್ತರವನ್ನ ಹೇಳ್ತೀವಿ, ಕೇಳಿ. ಮೂಲಗಳ ಪ್ರಕಾರ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಚಿತ್ರ ಟಾಲಿವುಡ್ಗೆ ಕಾಲಿಡಲಿದೆಯಂತೆ. ಅರ್ಥಾತ್ ರಾಜ್ಕುಮಾರ ತೆಲುಗಿಗೆ ರೀಮೇಕ್ ಆಗಲಿದೆಯಂತೆ. ಆದರೆ ರಾಜ್ಕುಮಾರ ಚಿತ್ರದ ತೆಲುಗು ರೀಮೇಕ್ ಬಗ್ಗೆ ಚರ್ಚಿಸಲು ನಿರ್ದೇಶಕ ಸಂತೋಷ್ ಮತ್ತು ನಿರ್ಮಾಪಕ ಕಾರ್ತಿಕ್ ಗೌಡ ಹೈದರಾಬಾದ್ಗೆ ಹೋಗಿದ್ರಂತೆ. ಇನ್ನ ಅಂದಹಾಗೆ ರಾಜ್ಕುಮಾರ ಚಿತ್ರದ ರೀಮೇಕ್ಗೆ ಟಾಲಿವುಡ್ ನಲ್ಲಿ ದೊಡ್ಡ ಮಟ್ಟದ ಬೇಡಿಕೆ ಇದೆಯಂತೆ. ಆದ್ರೆ ನಿರ್ಮಾಪಕರು ರೀಮೇಕ್ ರೈಟ್ಸ್ ಅನ್ನು ಸೇಲ್ ಮಾಡದಿರಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಯಾಕಂದ್ರೆ ರಾಜ್ಕುಮಾರ ಚಿತ್ರದ ರೀಮೇಕ್ ಅನ್ನ ಹೊಂಬಾಳೆ ಫಿಲಿಮ್ಸ್ ಬ್ಯಾನರ್ಸ್ ನಡಿಯಲ್ಲಿ ತಾವೇ ನಿರ್ಮಾಣ ಮಾಡಲು ನಿರ್ಮಾಪಕ ಕಾರ್ತಿಕ್ ಗೌಡ ಯೋಚನೆ ಮಾಡಿದ್ದಾರಂತೆ. ಇನ್ನು ಈ ಮೂಲಕ ಕನ್ನಡದ ನಿರ್ಮಾಪಕ ಟಾಲಿವುಡ್ಗೆ ಲಗ್ಗೆ ಇಡಲು ಸಜ್ಜಾಗ್ತಿದ್ದಾರೆ. ಇನ್ನು ಹೊಂಬಾಳೆ ಫಿಲಿಮ್ಸ್ ನಿರ್ಮಾಣ ಮಾಡಲಿರುವ ಈ ಚಿತ್ರಕ್ಕೆ ಮೂಲ ನಿರ್ದೇಶಕ ಸಂತೋಷ್ ಆನಂದರಾಮ್ ಅವರೇ ಆಕ್ಷನ್ ಕಟ್ ಹೇಳ್ತಾರಂತೆ. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ನಿರ್ವಹಿಸಿದ್ದ ಪಾತ್ರವನ್ನ ಈಗ ತೆಲುಗಿನಲ್ಲಿ ಯಾರು ಮಾಡ್ತಾರೆ ಎಂಬ ಪ್ರಶ್ನೆ ಮತ್ತು ಕುತೂಹಲ ಗರಿಗೆದರಿ ನಿಂತಿದೆ. ಇನ್ನ ರಾಜ್ಕುಮಾರ ಚಿತ್ರದ ರೀಮೇಕ್ಗೂ ಬಾಹುಬಲಿ ನಿರ್ದೇಶಕ ರಾಜಮೌಳಿ ಭೇಟಿಗೂ ಏನ್ ಸಂಬಂಧ ಅಂತ ಕೇಳ್ತೀರಾ? ಹೇಳ್ತೀವಿ, ಕೇಳಿ. ರಾಜಮೌಳಿ ಅವರನ್ನ ಭೇಟಿ ಮಾಡಿದ್ದು ಕೇವಲ ಯೋಗಕ್ಷೇಮ ವಿಚಾರಿಸುವುದಕ್ಕೆ ಮಾತ್ರ ಎಂದು ತಿಳಿದು ಬಂದಿದೆ. ಇನ್ನ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆಗಳನ್ನ ಪುಡಿ ಮಾಡಿ ಮುನ್ನುಗ್ಗುತ್ತಿರುವ ರಾಜ್ಕುಮಾರ 100ನೇ ದಿನದ ಸನಿಹದಲ್ಲಿದೆ. ಇಷ್ಟರಲ್ಲಾಗಲೇ ಈ ಒಂದು ಗುಡ್ ನ್ಯೂಸ್ ಅನ್ನ ಕೇಳಿ ಪುನೀತ್ ಅಭಿಮಾನಿಗಳಿಗೆ ದುಪ್ಪಟ್ಟು ಸಂತೋಷವಾಗಿರುವುದಂತೂ ಖಂಡಿತ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.